ಒಂದು ಬಟ್ಟೆ ಅಂಗಡಿಗೆ ಹೋದಾಗ ಹೋಗದೇ ಇರೋ ಬಟ್ಟೆಯನ್ನು ನೀವು ತಗೊಂಡ್ರೆ ಹೋಗೋ ಬಟ್ಟೆಯಲ್ಲ ನಿಮಗೆ ಒಂದು ಕಮಿಷನ್ ಆಗಿ, ಒಂದು ಗಿಫ್ಟ್ ಆಗಿ, ಒಂದು ಡಿಸ್ಕೌಂಟ್ ಆಗಿ ಕೊಡ್ತಾನ ಅಂತ ಇಟ್ಕೊಳ್ಳಿ. ನಂಗೆ ಅದು ಬೇಡ ರೀ, ಅದು ಬಟ್ಟೆ, ಆ ಬಟ್ಟೆ ಬೇಡ, ನಂಗೆ ಈ ಬಟ್ಟೆ ಮಾತ್ರ ಕೊಡಿ ಸಾಕು. ಇದಿಲ್ಲದೆ ಅದಿಲ್ಲ. ಅಂದರೆ ಆಧ್ಯಾತ್ಮದ ದಾರಿಯಲ್ಲಿ ಹೋಗಿ ನೀವು ಲೌಕಿಕ ಜೀವನಕ್ಕೆ ಬೇಕಾಗಿರೋದನ್ನ ಪಡಿಬೇಕು ಅಂದ್ರೆ ಆಧ್ಯಾತ್ಮದನ್ನ ಮುಟ್ಟಿದ್ರೆ ಮಾತ್ರ ಲೌಕಿಕನ್ನ ಮುಟ್ಟಕ್ ಸಾಧ್ಯ. ಆಧ್ಯಾತ್ಮದನ್ನ ಮುಟ್ಟಕ್ ಹೋದಾಗ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ, ಕಾಮ, ಕಾಂಚನ ಎಲ್ಲ ಬ್ಯಾಲೆನ್ಸ್ ಆಗಿ ಬಿಟ್ಟೋಗುತ್ತೆ ನಿಮ್ಮನ್ನು ಬಿಟ್ಟು. ಅಮ್ಮ ಬೇಡ, ಅಪ್ಪ ಬೇಡ, ಚಿನ್ನ ಬೇಡ, ಬೆಳ್ಳಿ ಬೇಡ, ದುಡ್ಡು ಬೇಡ, ಏನು ಬೇಡ, ಭಗವಂತ ನೀನೇ ಬೇಕಪ್ಪ. ಕಾವಿ ಬಟ್ಟೆ ಉಡಬೇಕು 26ಕ್ಕೆ. ಕಾವಿ ಬಟ್ಟೆ 26ಕ್ಕೆ ಉಟ್ಟು ಕಾರು ಮಾಡ್ಬೋದು, BMW ಕಾರು, ಆಡಿ ಕಾರು, ರಿಸಾರ್ಟ್ ಅನ್ನು ಕಟ್ಟಬಹುದು, ಆಕಾಶದಲ್ಲಿ ಹಾರಬಹುದು, ಏರೋಪ್ಲೇನ್ ತಗೋಬಹುದು, ಏನು ಬೇಕಾದ್ರೂ ಮಾಡಬಹುದು. ಆದರೆ ನುಗ್ಗೋ ದಾರಿ ಆಧ್ಯಾತ್ಮ. ಆಧ್ಯಾತ್ಮದಲ್ಲಿ ಸಿಗುವ ಅನುಭವಗಳನ್ನ ನೀವು ಅನುಭವಿಸಲೇಬೇಕು. ಅದನ್ನ ಅನುಭವಿಸಕ್ ಹೋದಾಗ ಈ ತರದ್ದು ಎಡವಟ್ಟುಗಳೆಲ್ಲ ಆಗತ್ತೆ, ಬಂಧನದ ಬಿಡುಗಡೆ ಆಗತ್ತೆ. ಬಂಧನ ಬಿಡುಗಡೆ ಆದ್ರೂ ಪರವಾಗಿಲ್ಲ, ಇವಾಗೇನೋ ಹೆಣ್ಣು ಬೇಕು ಅಂತ ಆಸೆ ಇದೆ, ನಾ ಆಧ್ಯಾತ್ಮದ ಅಭ್ಯಾಸವನ್ನ ಮಾಡಕ್ ಶುರು ಮಾಡಿದ ಮೇಲೆ ಹೆಣ್ಣು ಬೇಡ ಅಂತ ಭಾವನೆ ಬಂದರೆ ಬಿಟ್ಬಿಡ್ತೀನಿ ನಾನು, ಪರವಾಗಿಲ್ಲ ಅಂದ್ರೆ ನುಗ್ಗಬಹುದು, ಭಗವಂತನ ಪಡಿಬಹುದು. ಹುಟ್ಟಿಲ್ಲ, ಸಾವಿಲ್ಲ. ಏನ್ರಿ ನಂಗೆ ಇನ್ನು 26 ವರ್ಷ ರೀ, ಒಂದು ಕಾರ್ ತಗೊಂಡಿಲ್ಲ, ಒಂದು ಕಟ್ಟಡ ಕಟ್ಟಿಲ್ಲ, ಬ್ಯಾಂಕಲ್ಲಿ ಒಂದು ದುಡ್ಡು ಅಮೌಂಟನ್ನು ಇಟ್ಟಿಲ್ಲ, ಪಾಠ ಓದಬೇಕಾದ್ರೆ ಡಿಸ್ಕೌಂಟ್ ಕೇಳ್ತೀನಿ ಗುರುಗಳ ಹತ್ರ, ಕಾಸೇ ಇಲ್ಲ. ನೀವೇನು ಕಾಸನ್ನ ಬಿಡುವಂತೀರಾ ಕಾಮಕಾಂಚನ? ನಾನೇ ಹೇಳಲ್ಲ, ಸಾಧನೆ ಮಾಡಕ್ ಹೋದಾಗ ಇದೆಲ್ಲ ಬರುತ್ತೆ. ಯಾಕೆ ಹೇಳ್ತೀನಿ ಅಂದ್ರೆ ನೀವು ಸೆಲೆಕ್ಟ್ ಮಾಡಿರೋ ಪಾಠ ಸರಿ ಇಲ್ಲ ಅಂತ